ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ್ ಅವರು ಇವಾಗ ಬಂದು ಟೈಮ್ 9:30. ಆಲ್ರೆಡಿ ಕೆಲಸ ಮಾಡ್ತಾ ಕೂತಿದ್ದಾರೆ ಸಿಸ್ಟಮಲ್ಲಿ. ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ ಅಂತ. ಸ್ವಾಗತ್ ಅವರಂತೂ ಫುಲ್ಲು ಬ್ಯುಸಿ. ರಜಾ ಕೊಟ್ಟರು, ವೀಕೆಂಡ್ ರಜಾ ಇದ್ರೂ ಕೂಡ ಅಥವಾ ನೆಂಟರು ಮನೆಗೆ ಬಂದರೂ ಕೂಡ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಲ್ಲೂ ಕೂಡ ಸಿಸ್ಟಮ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರು. ಆ್ಯಕ್ಚುಲಿ ಅವ್ರು ಮಾತಾಡ್ತಿದ್ರು, ಆದರೆ ಏನೂ ಕೇಳಿಸ್ತಾ ಇರಲಿಲ್ಲ. ಅಲ್ಲಿ ಅಡುಗೆದೆಲ್ಲ ಸೌಂಡ್ ಬರ್ತಾ ಇತ್ತು. ಹಾಗಾಗಿ ಅವ್ರ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಅವ್ರು ಕರೆಕ್ಟಾಗಿ ಮಾತಾಡೋಕ್ಕೆ ಬರೋಲ್ಲ. ಹಾಗಾಗಿ ಪಾಪ ತುಂಬ ಕೆಲಸ, ಏನು ಮಾಡೋದು. ಆ್ಯಕ್ಚುಲಿ ಏನು ಗೊತ್ತಾ, ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಮಾಡಬೇಡ ಅಂತ ಏನೂ ಅನ್ನಲ್ಲ. ಅಟ್ಲೀಸ್ಟ್ ಅವ್ರು ಕರೆಕ್ಟಾಗಿ ಮಾತಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ಮಾತಾಡ್ತಾರೆ. ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗಂತೂ ತುಂಬ. ಅಕ್ಕ ನಾನು ಬರೋದು ಬೇಡ ಅಂತ ವೀಡಿಯೋಗೆ ಹೇಳ್ತಾ ಇದ್ದರು. ಆ್ಯಕ್ಚುಲಿ ಅದನ್ನ ಕ್ಯಾರೆಟ್ ಹಾಕಬೇಕಿತ್ತು, ನಾವು ಹಾಕೋದನ್ನ ಮರೆತ್ಕೊಂಡಿದ್ವಿ. ಹಾಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾರೆಟ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಹಚ್ಚೋಣ ಅಂತ ಅಂದ್ಬಿಟ್ಟು ಪುಟ್ಟಿಯಕ್ಕ ಬಂದು ನಾನು ಬರಬಾರ್ದು ಕಡೆ, ಚೆನ್ನಾಗಿ ರೆಡಿಯಾಗಿಲ್ಲ ಅಂತ ಹೇಳ್ತಾ ಇದ್ದರು. ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು ತಿನ್ನೋದಕ್ಕೆ, ತಿಂದ್ವಿ. ಇಡ್ಲಿ ಮಾಡೋದಂತೂ ಇನ್ಸ್ಟೆಂಟ್ ಇಡ್ಲಿ ಪೌಡರು. ಇದಕ್ಕೆ ಏನಕ್ಕೆ ರವೆ ಇಡ್ಲಿಗೆ ಹಾಕೋದಕ್ಕೆ ಅಕ್ಕ ಹಚ್ತಿದ್ದಾರೆ. ಆ್ಯಕ್ಚುಲಿ ಎಲ್ಲ ರೆಡಿ ಇರೋ ಹಿಟ್ಟನ್ನೇ ತಂದಿದ್ದು, ಬಟ್ ಅದನ್ನು ಮಾಡೋಕ್ಕೂ ತುಂಬ ಪರದಾಡೋಗಿದ್ವಿ. ಒಂದು ಹಾಕಿದ್ರೆ ಒಂದು ಐಟಮ್ ಸಿಗ್ತಾ ಇರಲಿಲ್ಲ, ಅಂದರೆ ನಮಗೆ ಮರ್ತೋಗ್ತಾ ಇತ್ತು. ಲಾಸ್ಟಲ್ಲಿ ಕ್ಯಾರೆಟ್ ತಂದುಬಿಟ್ಟು ಎಲ್ಲನೂ ಹಾಕಿದ್ವಿ. ಆಗಲ್ವಾ ಅಂತ ಇವ್ರು ಬಂದು ಪುಟ್ಟಿಯಕ್ಕ ಮತ್ತು ಆದರ್ಶಣ ಅಂತ. ಅವರು ತುಂಬ ನಮಗೆ ಕ್ಲೋಸು ಆ್ಯಂಡ್ ಕೊಲೀಗ್ಸ್ ಹೌದು, ಫ್ರೆಂಡ್ಸ್ ಹೌದು, ಫ್ಯಾಮಿಲಿ ರಿಲೇಟಿವ್ಸ್ ಹೌದು. ತುಂಬ ಕ್ಲೋಸ್ ಇದ್ದೀವಿ. ಅವ್ರು ಬ್ಯಾಂಗ್ಳೂರಲ್ಲಿ ಇರೋದು. ಅವ್ರು ಅಂತಿದ್ದು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ನಿಮ್ಮನ್ನ ಅಂತ, ಬಟ್ ಅವ್ರು ರೆಡಿಯಾಗಿರಲಿಲ್ಲ. ಹಾಗಾಗಿ ನಿಮ್ಮ ಅಣ್ಣನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸು, ಆಮೇಲಿಂದ ನಾನು ಮಾಡಿಸುವ ಅಂತೆ ಅಂತ ಅಕ್ಕ ಹೇಳ್ತಾಯಿದ್ರು. ತುಂಬ ಹೋದರೆ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಎಲ್ಲರೂ ನೋಡಿದ್ರೆ. ಆ್ಯಕ್ಚುಲಿ ಇವಾಗ ಫ್ಯಾಮಿಲಿಲೇ ಕೂಡ ಕರೆಕ್ಟಾಗಿ ಮಾತಾಡಲ್ಲ, ನೆಗ್ಲೆಕ್ಟ್ ಮಾಡೋದು, ನಮ್ಮವರು ನಮಗೆ ಆಗಲ್ಲ. ಬಟ್ ಇಲ್ಲೋದ್ರಂತೂ ವೆರಿ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ ಅಕ್ಕ ರವೆ ಇಡ್ಲಿ ಹಾಕ್ತಾಯಿದ್ರು. ಆ್ಯಕ್ಚುಲಿ ಕೆಳಗಡೆ ನಾವು ಕ್ಯಾರೆಟ್ ಹಾಕ್ಬಿಟ್ಟು ಆಮೇಲಿಂದ ರವೆ ಹಾಕಬೇಕಿತ್ತು, ಹಿಟ್ಟು ಹಾಕಬೇಕಿತ್ತು. ಎಲ್ಲ ಮರೆತು ಹಾಕ್ತಾಯಿದ್ವಿ. ಒಳ್ಳೆ ಕಾಮಿಡಿಯಾಗಿತ್ತು ನಮ್ಮದಂತೂ. ಅಲ್ಲಿ ಇಡ್ಲಿ ಹೋಗಿ ಇನ್ನೇನೋ ಆಗ್ಬಿಟ್ಟಿತ್ತು. ಕೊನೆ ತನಕ ನೋಡಿ ಇಡ್ಲಿ ಕತೆ ಏನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೇನೆ. ಪುನಃ 2ನೇ ತಟ್ಟೆಗೆ ಇಡ್ಲಿ ಹಾಕ್ತಾಯಿದ್ದೀವಿ. ಆಗಲೂ ಕೂಡ ಮರೆತ್ಕೊಂಡ್ವಿ. ತಳ ಫುಲ್ ಕೆಳಗಡೆ ಕ್ಯಾರೆಟ್ ಹಾಕಬೇಕಿತ್ತು, ಅದನ್ನ ಮೇಲೆ ಹಾಕೋದನ್ನ. ನೋಡಿ ನಮ್ಮ ಅಣ್ಣ ಕಾಯಿ ತುಂಬಿಕೊಡ್ತಾರೆ. ಹೆಂಡತಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ. ಇದರಲ್ಲೇ ನಾವು ನೋಡಿ ಕಲ್ತ್ಕೋಬೇಕು ಹೆಂಡತಿರಿಗೆ ಹೆಂಗೆ ಸಹಾಯ ಮಾಡಬೇಕು ಅಂತ. ಹೆಂಡತಿ ಕಾಯಿ ತುರಿದ್ರೆ ಎಲ್ಲಿ ಕೈ ನೋವು ಬರ್ತದೆ ಅಂದ್ಬಿಟ್ಟು ಕಾಯಿ ತುರಿತಾರೆ ನೋಡಿ. ನೋ ಕಮೆಂಟ್ಸ್. ರವೆ ಇಡ್ಲಿಗೆ ಕಾಯಿ ಚಟ್ನಿ ರೆಡಿ ಮಾಡಿದ್ವಿ. ಆಮೇಲಿಂದ ನೋಡಿ ರೆಡಿ ಇಡ್ಲಿ ಯಾರ್ಗಿಡ್ಲಿ ಅದು ರೈಲ್ವೆ ಸ್ಟೇಷನಲ್ಲಿ ಅಣ್ಣ ಅವ್ರು ಹೆಂಗ್ ಮಾತಾಡ್ತಾರೆ ಅದು ಬಂದಿರೋದು ವಾಯ್ಸ್ ಅಲ್ವಾ. ಅದು ಮಾತಾಡ್ತಾ ಅವ್ರ ವಾಯ್ಸೇ ಬಂದ್ಬಿಡುತ್ತೆ. ಇನ್ಸ್ಟೆಂಟ್ ರವೆ ಇಡ್ಲಿ ರೆಡಿ ಆಗಿದೆ. ಕರೀಲ ಆಕರ್ಷಣ ಅಂತೂ ಫುಲ್ ಹೆಲ್ಪ್ ಮಾಡ್ತಾರೆ. ಅಂತೂ ಇಂತೂ ಚಟ್ನಿ ಮಾಡಿದ್ವಿ. ಇವಾಗಂತೂ ಅಣ್ಣ ತಮ್ಮ ಸ್ಪಾಟ್ಲೇ ನೋಡ್ತಾ ಹೋಗಿ. ಅಣ್ಣ ಸುಡುತ್ತೆ. ಏನ್ ನೀರ್ ತುಂಬ್ಕೊಂಡ್ಬಿಟ್ಟಿದೆ. ನೀರಿಗೆ ಮುಗಿಸ್ಬಿಟ್ಟಿದ್ದ ಇಡ್ಲಿನ. ರವೆ ಇಡ್ಲಿ ಕತೆ ನೋಡಿ. ಇದು ಬೆಂದಿದೆ, ಇದು ಬೆಂದಿಲ್ಲ. ಅರ್ಧ ಗಂಟೆಯಿಂದ ಮಾಡಿ ಹೇಳಿ. ಟೆಕ್ನಿಕಲ್ ಟೀಮ್ ಸಜೆಷನ್ ತಗೊಂಡು ಮಾಡ್ತಾ ಇದೀವಿ. ಸೊ ಪರ್ಮನೆಂಟ್ ಆಗಿ ಇಶ್ಯೂ ರಿಸಾಲ್ವ್. ಏನ್ ಪ್ರಾಬ್ಲಮ್ ಹೇಳಿ? ಅದೇನ್ ಪ್ರಾಬ್ಲಮ್ ಆಗಲ್ಲ ಬಿಡ್ರಿ. ಅದು ರನ್ನಿಂಗ್ ತೋರಿಸಲಿಲ್ಲ ಅಂದ್ರೆ ಇದು ಮಳೆ ಐತನ್ರಿ. ಮಳೆ ಬರ್ತೈತೇನ್ರಿ. ಫೈನಲಿ ರಿಪೀಟ್ ಬೇಯಿಸಿ ಫೈನಲಿ ಇಡ್ಲಿ ತಿಂದ್ವಿ. ಪಿಕಪ್ ಫ್ಯಾಕ್ಟರಿ ಡೌನ್ ಆಯ್ತು. ಕಸ್ಟಮರ್ ಮಿಸ್ ಆಗಿ ಸ್ವಾಗತ ಕಾಲ್ ಮಾಡಿದ್ದಕ್ಕೆ ಅವ್ರಿಗೆ ಹೇಗೆ ತಲೆ ತಿಂತಿದ್ದಾರೆ ನೋಡಿ. ಮಳೆ ಇಲ್ಲನ್ರಿ. ಮಳೆ
ರೋಡ್ ಎಲ್ಲ ಚೆನ್ನಾಗೈತಲ್ರಿ? ಯಾಕಂದ್ರೆ ರೋಡ್ ಸರಿ ಇಲ್ಲ ಅಂದ್ರೆ ಮಳೆ ಬಂದ್ರೆ ವೈರ್ ಒದ್ದೆ ಆಗಿ ಪಿಕಪ್ ಆಗ್ಬಿಡುತ್ತೆ, ಪಿಕಪ್ ಲೋ ಆಗ್ಬಿಡುತ್ತೆ ಕಣ್ರಿ. ರಾಂಗ್ ಇನ್ಫಾರ್ಮೇಶನ್ ಕೊಡ್ತೇವೆ, ಪುನಃ ಅವರೇ ಮಾಡಿದ್ರು ಅನ್ಸುತ್ತೆ. ಆ್ಯಕ್ಚುಲಿ ಕಸ್ಟಮರ್ ಜೊತೆ ಅಣ್ಣ ಮಾತಾಡಿ ಫುಲ್ಲು ಕಾಮಿಡಿ ಆಗಿತ್ತು. ಆಮೇಲಿಂದ ಸ್ವಾಗತ ರಿಟರ್ನು ಕಸ್ಟಮರ್ಗೆ ಕಾಲ್ ಮಾಡಿ ಏನು ಡೀಟೇಲ್ಸ್ ಬೇಕು ಅದನ್ನು ಕೊಟ್ಟರು ಅವ್ರಿಗೆ. ಆ್ಯಕ್ಚುಲಿ ಇವ್ರ ನಂಬರ್ನ ಮಿಸ್ಸಾಗಿ ಹಾಕಿರೋದಂತೆ. ಎಕ್ಸಿಕ್ಯೂಟಿವ್ ಕಾಲ್ ಮಾಡೋಕ್ಕೆ ಹೋಗಿ TSM ಕಾಲ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪಾಪ ಇನ್ ಡೆಪ್ತಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ಆ ಮೂಮೆಂಟಲ್ಲಿ ಒಳ್ಳೆ ಚೆನ್ನಾಗಿತ್ತು, ಕಾಮಿಡಿಯಾಗಿತ್ತು. ವೆಯ್ಟ್ ಚೆಕ್ ಮಾಡೋಣ ಅಂತ, ಏಕೆಂದರೆ ನಾನು 3 ತಿಂಗಳಾಗಿತ್ತು ವೆಯ್ಟ್ ಚೆಕ್ ಮಾಡಿ. ಮದುವೆಯಿಂದ ಆಚೆಗೆ ಎಷ್ಟಾಗಿದ್ದೀನಿ ಅಂತ ನೋಡ್ತಾ ಇದ್ವಿ. ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ತೋರ್ಸಲ್ಲ, ಅಲ್ಲಿ ಕಾಣಲ್ಲ ಏನು ಭಾರಿ ವೆಯ್ಟು. ಎಷ್ಟು ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ಹೊರಟ್ವಿ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ. ಯಾಕಂತಂದರೆ ಅಲ್ಲಿ ಊಟಕ್ಕೆ ಕರೆದಿದ್ರು. ಅದೇ ದೊಡ್ಡಮ್ಮನ ಮನೆಗೆ ಹೊರಟ್ವಿ. ನಾನ್ ವೆಜ್ ಅಡುಗೆ ಮಾಡ್ಕೊಂಡು ನಮ್ಮ ದೊಡ್ಡಮ್ಮನೂ ಕೂತಿದ್ರು. ಅಲ್ಲಿಂದ ನಮ್ಮ ಅಣ್ಣನ ಬೈಕ್ನೇ ಎತ್ಕೊಂಡು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಹೊರಟು ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ. ಆ್ಯಕ್ಚುಲಿ ಬೆಂಗಳೂರಲ್ಲಿದ್ದಾಗ ಸಿಗ್ತಿದ್ದೇನೆ 1 ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಅಷ್ಟೇ. ಅದು ಡೇ ವೈಸ್ ಸಿಗ್ತಿದ್ವಿ. ಯಾವಾಗಲೂ ಯೂಸ್ ಮಾಡ್ತಿದ್ದಿದ್ದೂ ಇದೇ ಬೈಕೇನೆ. ಟೈಮ್ ಬಂದು 12:30. ನಮ್ಮ ವೈಫ್ ಅವರು ಅವ್ರ ದೊಡ್ಡಮ್ಮ ಮನೆಗೆ ಏನು ತಗೋಬೇಕು ಅಂತ ತಗೋತಾರೆ. ಏನು ಬೇಕೇನೆ? ಆ್ಯಕ್ಚುಲಿ ನಮ್ಮ ಮೈಸೂರು, ಮಂಡ್ಯ, ಹಾಸನ ಸೈಡು ಜಾಸ್ತಿ ನಾನ್ ವೆಜ್ಗೆ ಸಾವ್ಗೆ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ದೊಡ್ಡಮ್ಮ ನಮಗೋಸ್ಕರ ಅಂತ ಸಾವ್ಗೆ ಮಾಡಿದರು, ಮಟನ್ ಸಾಂಬಾರಿಗೆ ಚೆನ್ನಾಗಿತ್ತು. ಊಟ ಮಾಡಿದ್ವಿ. ಆಮೇಲೆ ನಮ್ಮ ಅಣ್ಣ ಸಿಕ್ಕಿದ್ರು. ನಮ್ಮ ಅಣ್ಣನ ಹತ್ರ ಹಂಗೆ ಒಂದು ಚಿಕ್ಕದು ವೀಡಿಯೋ ತೊಗೊಂಡೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ನಮಗೆ ಮಡ್ಲಕ್ಕಿ ಹುಯ್ಯಬೇಕಾಗಿತ್ತು. ನಮ್ಮ ದೊಡ್ಡಮ್ಮ ಹುಯ್ಯಲ್ಲ, ಹಾಗಾಗಿ ನಮ್ಮ ಅತ್ತಿಗೆನೇ ಎಲ್ಲ ಆಯಿತು. ಬಟ್ ಅಲ್ಲಿಂದ ಹೊರಡೋಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಏಕೆಂದರೆ ಅಲ್ಲೇ ಇದ್ದು ಬಂದಂತಹ ಮನೆ 4 ವರ್ಷ ಇದ್ದಿದ್ದು ತುಂಬ ಬೇಜಾರಾಗ್ತಾ ಇತ್ತು. ಏಕೆಂದರೆ ನೆಂಟರು ಥರ ಒಂದಿನ ಹೋಗಿ ಒಂದಿನ ಬರೋದು ಅಂದರೆ ನಮ್ಮ ದೊಡ್ಡಮ್ಮನೂ ತುಂಬ ಬೇಜಾರು ಮಾಡಿಕೊಂಡ್ರು. ಒಂದು 4 ದಿನ ಇರೋದಾದರೆ ನಮ್ಮ ದೊಡ್ಡಮ್ಮನ ಮನೆ ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಬಂದು ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಹೋಗ್ತಾಯಿದ್ದೀವಿ. ಸ್ವಾಗತ ಅವ್ರಿಗಂತೂ ಯಾವಾಗಲೂ ಬ್ಯುಸಿನೇ. ಯಾಕೆಂದರೆ ಕಸ್ಟಮರ್ ಜೊತೆ ಮಾತಾಡೋದೇ ಆಗೋಗುತ್ತೆ. ನಾವೆಲ್ಲ 5 ನಿಮಿಷ ನಿಂತಿದ್ವಿ. ಆಚೆ ಕಡೆ ಬಂದು ಯಾವುದೋ ಕಸ್ಟಮರ್ ಕಾಲ್ ಮಾಡಿ ನಮ್ಮ ದೊಡ್ಡಮ್ಮ ಮೇಲಿಂದ ನಮಗೆ ನೋಡ್ತಾ ಇತ್ತು. ಪಾಪ ಬೇಜಾರಾಗುತ್ತೆ ದೊಡ್ಡಮ್ಮಂಗೆ. ಅಲ್ಲಿಂದ ಒಂದು 5 ನಿಮಿಷ ನಿಂತ್ಕೊಂಡು ಹೊರಟ್ವಿ. ಬೆಂಗಳೂರು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ. ಏನು ಟ್ರಾಫಿಕ್ಕು ಸಾಕಾಣಕನವಾದ್ರು. ನಮ್ಮ ಹುಬ್ಳಿನ ಬೆಸ್ಟು. ಅದು ಏನದು ಅದು ಯಾವ ಥರ ಆಗ್ಬಿಟ್ಟಿತ್ತಂದರೆ ಬೆಂಗಳೂರು ಮಳೆಯಲ್ಲಿ ಯಾವುದೋ ಒಂದು ಸೈಡ್ಗೆ ಹಾಕೊಂಡು ನಿಂತಿದ್ದೀವಿ. ಅದರಿಂದ ನೋಡಿದ್ರೆ ಬಾರು ಮಳೆ ಬಿಡ್ತಾನೆ ಇಲ್ಲ. 1.5 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ದೀವಿ ಮಳೇಲಿ. ಸೀರಿಯಸ್ಲಿ ಬೆಂಗಳೂರಲ್ಲಿ ಮಳೇಲಿ ಟ್ರಾಫಿಕ್ ಅಂತ ಅಂದರೆ ನಿಜ ತಲೆನೋವು ಬರುತ್ತೆ. ಸಾಕಾಗೋಯ್ತು. ಬೆಂಗಳೂರಲ್ಲಿ ಯಲಹಂಕ ರೋಡ್ ಹತ್ರ ನಿಂತಿದ್ದೀವಿ. ತುಂಬ ಮಳೆ ಬರ್ತಿದೆ. ತುಂಬ ಅಲ್ಲ, ಸ್ವಲ್ಪ ಮಳೆ ಬರ್ತಿದೆ. ಬಟ್ ನಾನು ಮೊದಲೇ ಹುಷಾರಿಲ್ಲದೆ ಇರೋ ಕಾರಣ ನೆನರೆ ಇನ್ನೂ ಹುಷಾರು ತಪ್ತೀನಿ ಅಂತ ಇಲ್ಲೇ ಬೈಕ್ ಹಾಕೊಂಡು ನಿಂತಿದ್ದೀವಿ. ಈಗ ಸಡನ್ನಾಗಿ ಮಳೆ ಬಂತು ಅಂತ ಹಾಕಿ ನೋಡಿದ್ರೆ ಬ್ಯಾಕ್ ಸೈಡ್ ಸ್ಮೆಲ್ ಬರ್ತಾ ಇತ್ತು. ಏನು ಅಂತ ನೋಡಿದ್ರೆ ಬಾರ್ ಹತ್ರ ಹಾಕ್ಸ್ಕೊಂಡು ನಾನು ನಿಂತವ್ರೆ. ಇಲ್ಲಿ ಬಾ ಬೇಡ ಅಂತ ಅಂದ್ರೂ ಕೇಳ್ತಾ ಇಲ್ಲ. ಗೈಸ್ ಹೊರಡೋಣ ಅಂತ ನೋಡ್ದು. ಬಟ್ ಮಳೆ ಪುನಃ ಜೋರಾಯಿತು. ಮಳೆ ನಿಲ್ತಾನೆ ಇಲ್ಲ. ಏನಿಲ್ಲ ಅಂದರೆ 20 ನಿಮಿಷ ಆಯಿತು ನಿಂತ್ಕೊಂಡು ನಾವು. ಇನ್ನೂ ಮಳೆ ಕಂಟಿನ್ಯೂ ಹೊಡಿತಾ ಇದೆ. ಮೋಡ ನೋಡಿದ್ರೆ ಇನ್ನೂ ನನ್ನ ಪ್ರಕಾರ ಅರ್ಧ ಗಂಟೆ ಮಳೆ ಬಿಡಂಗೆ ಕಾಣ್ತಾ ಇಲ್ಲ. ಅರ್ಧ ಗಂಟೆ ನಿಂತಿದ್ವಿ. ಆವಾಗ ಅಲ್ಲಿ ಸಲೂನ್ ಇತ್ತು, ಜೆಂಟ್ಸ್ ಸಲೂನು. ಅವ್ರು ಒಳಗಡೆ ಬಂದು ಕೂತ್ಕೊಳ್ಳಿ ಮೇಡಮ್ ಅಂತ ಅಂದರು. ನಾನು ಇಲ್ಲ ಪರವಾಗಿಲ್ಲ ಅಂದೆ. ಬಟ್ ನಿಂತು ಸಾಕಾಗಿ ಕೊನೆಗೆ ಜೆಂಟ್ಸ್ ಸಲೂನ್ ಒಳಗಡೆ ನಿಂತ್ಕೊಳಂಗಾಯಿತು. ಮಳೆ ಯಾವ ರೇಂಜಿಗೆ ಬರ್ತಿದೆ ಅಂತ ನೋಡಿ ನೀವೇನೇನೆ ಫುಲ್ಲು ಮಂಡಿ ತನಕ ನೀರು. ಸೀರಿಯಸ್ಲಿ ನನ್ನ ಬಟ್ಟೆ ಎಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ ಆಟೋದಲ್ಲಿ ಹೋಗೋರು ಎತ್ಕೊಳ್ಳಿ ಮೇಡಮ್ ಬಟ್ಟೆ ಸಿಗಾಕೊಳ್ತಿದೆ ಅಂದರು. ನಾನು ಬಜ್ಜಿ ಕೇಳ್ತಾನೆ ಇದ್ದೆ. ಇವರು ಕೊಡಿಸಿರ್ಲಿಲ್ಲ ನನಗೆ ಹುಷಾರಿಲ್ಲ ಅಂತ. ಕೊನೆಗೂ ಹೋಗ್ಬಿಟ್ಟು ಸರ್ಪ್ರೈಸ್ಲಿ ಹೋಗಿ ಒಂದು ಅರ್ಧ ಗಂಟೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಮೇಲಿಂದ ಹೋಗಿ ಬಜ್ಜಿ ತಂದು ಕೊಟ್ಟರು. ಬಟ್ ಅದರಲ್ಲೂ ಕೊಟ್ಟಿದ್ದು ಒಂದೇ ಒಂದು ಪೀಸು ನನಗೆ. ಎಲ್ಲನೂ ಅವರೇ ತಿಂದರು. ಸಾಕು ನಿನಗೆ ಅಂತೇಳಿ. ಫೈನಲಿ ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಬಂದ್ವಿ. ಅಲ್ಲಿಂದ ಡೊಮಿನೋಸ್
ಅಲ್ಲಿ ಏನಾಯಿತು ಅಂತ ಅಂದರೆ ಮಳೆ ಇದ್ದಿದ್ದಕ್ಕೋ ಏನೋ ಎಲ್ಲರೂ ತುಂಬ ರಶ್ಶು, ಡೊಮಿನೋಸ್ ತುಂಬ ಜನ. ಅಂದರೆ ವೆದರ್ಗೆ ಸಖತ್ತಾಗಿರುತ್ತಲ್ವ, ಅಲ್ಲಿ ನಾವು ವೆಜ್ಜು ಮತ್ತು ನಾನ್ ವೆಜ್ 2 ಪಿಜ್ಜಾ ತೊಗೊಂಡ್ವಿ. ಒಂದು ಚೀಸ್ ಕಾರ್ನು ಮತ್ತು ಇನ್ನೊಂದು ವೆಜಿಟೇಬಲ್ ಪಿಜ್ಜಾ ತೊಗೊಂಡ್ವಿ. ಸಖತ್ತಾಗಿತ್ತು, ತಿನ್ನೋಕೆ ಆಗ್ತಿರ್ಲಿಲ್ಲ. ಅಂದ್ರೂ ನಂಗೆ ಗಂಟಲು ನೋವು ಇದ್ರೂ ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಫಸ್ಟ್ ಪಿಜ್ಜಾ ತಿನ್ನೋಕ್ಕೆ ಒಂದು ವೆಜ್ಜು ಒಂದು ನಾನ್ ವೆಜ್ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ನನ್ನ ಸಿಸ್ಟರ್ ಇಲ್ಲೇ ವರ್ಕ್ ಮಾಡ್ತಾರೆ. ಇವಾಗ ಜುಡಿಯೋಗೆ ಬಂದಿದ್ದೀವಿ. ಸರ್ರು ಬಟ್ಟೆ ನೋಡಿದ್ರು, ಬಟ್ಟೆ ಯಾಕೋ ಇಷ್ಟ ಆಗ್ತಿಲ್ಲ. ಜುಡಿಯೋದಲ್ಲಿ ಬಟ್ಟೆ ಅಷ್ಟು ಇಷ್ಟ ಆಗಲಿಲ್ಲ. ಕೊನೆಯಲ್ಲಿ ಜುಡಿಯೋ ಎಲ್ಲ ಸುತ್ತಿ ನಾನೊಂದು ಟಾಪು ಅವರೊಂದು ಟೀ ಶರ್ಟು ತೊಗೊಂಡ್ವಿ. ಫೈನಲಿ ಬ್ಯಾಂಗಲ್ ಸ್ಟೋರಿಗೆ ಬಂದ್ವಿ. ಮತ್ತೇನು ಸೊಸೆನು ಬಳೆ ಸ್ಟೋರಿಗೆ ಬಂದಿದ್ದಾರೆ. ಏನೋ ಬಳೆ ತೊಗೋಬೇಕಂತೆ. ಬಳೆ ತೊಗೋಬೇಕು ಅಂತ ಈಗ ಬಳೆ ಸ್ಟೋರಿಗೆ ಬಂದು ಬ್ಯಾಂಗಲ್ ಹುಡುಕ್ತಾ ಇದ್ದಾರೆ. ಇವಳು ನೋಡಿದ್ರೆ ಸಣ್ಣ ಸೈಜ್ ಬೇರೆ ಸಿಗಲ್ಲ. 2-4 ಬೇಕಂತೆ. 2-4 ಲಾಸ್ಟ್ ಸೈಜು. ಯಾಕೆ ರೆಡ್ ಕಲರ್ ತೋರಿಸ್ತಾ ಇದ್ದಾರೆ. ಇವ್ರು ಇಷ್ಟ ಕಲರ್ ಇವ್ರು ಕೊಡ್ತಾ ಇಲ್ಲ, ಇವ್ರಿಗೆ ಇಷ್ಟ ಆಗ್ತಾಯಿಲ್ಲ. ಆಗುತ್ತೇನೆ ಇದು 2-4 ಹಲೋ. ಕೊನೆಗೂ ಡಿಸೈನ್ ಸೆಲೆಕ್ಟ್ ಮಾಡಿ ತಗೊಂಡ್ಲು ಒಂದು ಸೆಟ್. ಈ ಕಲರ್ ತಗೊಂಡ್ಲು ನೋಡು. ಬಳೆ ಸೈಜ್ ಹುಡುಕಾಯ್ತು, ಈಗಾಗಲೇ ಬಿಂದು ಸೈಜ್ ಹುಡುಕ್ತಾ. ಚೆನ್ನಾಗಿದೆ. ಅಲ್ಲಿ ಡೊಮಿನೋಸ್ ತಿನ್ಕೊ ಬಂದ್ಬಿಟ್ಟು ಇಲ್ಲಿ ಪಕೋಡ ಮಾಡಿದ್ದೇನೆ. ಆಂಟಿ ಅಂದರೆ ನಮ್ಮ ಚಿಕ್ಕತ್ತೆ, ಇಬ್ಬರು ತಿಂದ ಕೂತಿದ್ದೀವಿ. ಹಾಯ್ ಗೈಸ್, ಬನ್ನಿ ಪಕೋಡ ತಿನ್ನೋಣ. ಡಾಮಿನೋಸಲ್ಲಿ ಪಿಜ್ಜಾ ತಿನ್ಕೊಂಬಂದಾಯಿತು. ಈಗ ನಮ್ಮ ಆಂಟಿ ನಮಗೋಸ್ಕರ ಸ್ಪೆಷಲ್ಲಾಗಿ ಪಕೋಡ ಮಾಡಿದ್ದಾರೆ. ಬನ್ನಿ. ಈ ಮಳೆಗೆ ಆಹಾ, ಬಿಸಿ ಬಿಸಿ ಪಕೋಡ ಇದೆ. ಹೆಂಗಿರುತ್ತೆ ಹೇಳು, ಮಾತಾಡು. ಹೆಂಗೆ ಚೆನ್ನಾಗಿರುತ್ತೆ ಹೇಳು. ಮಳೆಗೆ, ಈ ಮಳೆ ವೆದರ್ಗೆ ಬಿಸಿ ಬಿಸಿ ಪಕೋಡ, ಹಾಗೆ ಜೊತೆಗೆ ಚಟ್ನಿ ಇದ್ದಿದ್ರೆ ಹೇಳು. ಪಕೋಡ ತಿನ್ಬಿಟ್ಟು ಡೈಜೆಸ್ಟ್ ಮಾಡಿ ಪಕೋಡ ತಿನ್ಬಿಟ್ಟಲ್ಲ, ಪಿಜ್ಜಾ ತಿನ್ಬಿಟ್ಟು ಪಕೋಡ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ವಿಡಿಯೋನ ಎಂಡ್ ಮಾಡಿರಲಿಲ್ಲ ನಾನು, ನೆನ್ನೆ ನೈಟ್ ಕೆಲಸ ಅಂತ. ಐ ಹೋಪ್ ನಿಮ್ಗೆ ಈ ಎಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.